ಪಾಠ ಮಾಡೋದನ್ನ ಬಿಟ್ಟು ಪ್ರೀತ್ಸೆ ಅಂತ ವಿದ್ಯಾರ್ಥಿನಿಗೆ ಟಾರ್ಚರ್ ಕೊಟ್ಟಿರುವಂತ ಉಪನ್ಯಾಸಕನ ಕೇಸು ನಿನ್ನೆ ಬೆಳಕಿಗೆ ಬಂದಿತ್ತು ಟಿ ಬೇಗೂರಲ್ಲಿ. ಕ್ಲಾಸ್ ರೂಮಲ್ಲೇ ವಿದ್ಯಾರ್ಥಿನಿಗೆ ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ದ ಅಬ್ದುಲ್ಲಾ ಅನ್ನುವಂಥ ಉಪನ್ಯಾಸಕ. ಸದ್ಯ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಕಾಲೇಜಿನಲ್ಲಿ ನೆಲಮಂಗಲದ ಟಿ ಬೇಗೂರಲ್ಲಿ ನಡೆದಿದ್ದಂಥ ಘಟನೆ. ಸದ್ಯ ಅಬ್ದುಲ್ಲಾನನ್ನು ಅರೆಸ್ಟ್ ಮಾಡಲಾಗಿದೆ. ವಿದ್ಯಾರ್ಥಿಗಳು ಹಿಗ್ಗಾಮುಗ್ಗಾ ಹೊಡೆದಿದ್ರು, ವಿದ್ಯಾರ್ಥಿನಿ ಚಪ್ಪಲಿಯಲ್ಲಿ ಬಡಿದಿದ್ಲು. ಇದಾದ ನಂತರ ಈಗ ಅಬ್ದುಲ್ಲಾನನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲೇಜು ಮುಂದೆ ಪ್ರಾಧ್ಯಾಪಕರನ್ನ ಅಟ್ಟಾಡಿಸಿ ಹೊಡೆದಿದ್ರು ವಿದ್ಯಾರ್ಥಿಗಳು. ಕ್ಲಾಸ್ ರೂಮಲ್ಲೇ ಈ ಅಬ್ದುಲ್ಲಾ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿರುವಂತ ವಿಡಿಯೋ ಕೂಡ ಲಭ್ಯ ಆಗಿತ್ತು. ಪಾಠ ಮಾಡ್ತಾ ಇದ್ದಾಗಲೇ ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ದ ಅಬ್ದುಲ್ಲಾ. ನೋಡ್ತಾ ಇದ್ದೀರಿ, ಅದೇ ವಿಡಿಯೋ ಇದು. ಈಗ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. In front of the How come you proposed to me? When did I propose? Why did you say that I love you, Mama man? Excuse me? Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow. I don't want to talk. It's okay. I have entire batch will come with you. Yeah, you can come and talk. In front of the How come you proposed to me? When did I propose? Why did you say that I love you, Mama man? Excuse me? Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow. I don't want to talk. It's okay. I have entire batch will come with you. Yeah, you can come. In front of the How come you? ಇನ್ನು ಈ ಅಬ್ದುಲ್ಲಾ ಈ ಹಿಂದೆಯೂ ಕೂಡ ಇದೇ ರೀತಿ ದುರ್ವರ್ತನೆ ತೋರಿದ್ದ ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. ಮೈಕ್ರೋಬಯಾಲಜಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಬ್ದುಲ್ಲಾ ನೆಲಮಂಗಲ ನಿವಾಸಿ. ಈತನನ್ನ ಆತನ ಹೆಂಡತಿ ಬಿಟ್ಟು ಹೋಗಿದ್ರಂತೆ. ಆ ನಂತರ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂತೆ. ಆ ಬಳಿಕ ಈ ರೀತಿಯೆಲ್ಲ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಹಿಂದೆಯೂ ಅಬ್ದುಲ್ಲಾ ವಿರುದ್ಧ ಅನುಚಿತ ವರ್ತನೆಯ ಆರೋಪ ಕೇಳಿಬಂದಿತ್ತು. ಬೋರಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ ಅಬ್ದುಲ್ಲಾ. ತುಮಕೂರು ಆಸ್ಪತ್ರೆಯಲ್ಲೂ ಕೆಲಸ ಮಾಡಿದಾಗ ಇದೇ ರೀತಿಯ ಆರೋಪಗಳು ಈ ವ್ಯಕ್ತಿಯ ಮೇಲೆ ಕೇಳಿಬಂದಿತ್ತು. ನಂತರ ಗೃಹ ಸಚಿವರ ಒಡೆತನದ ಕಾಲೇಜಿಗೆ ಸೇರ್ಕೊಂಡಿದ್ದ ಈತ ಅಲ್ಲೂ ಕೂಡ ಅನುಚಿತ ವರ್ತನೆಯನ್ನ ತೋರಿ ಈಗ ಅರೆಸ್ಟ್ ಆಗಿದ್ದಾನೆ. ಮಕ್ಕಳ ಕೈಯಲ್ಲಿ ಹಿಗ್ಗಾಮುಗ್ಗ ಹೊಡೆಸ್ಕೊಂಡು ಸದ್ಯ ಅರೆಸ್ಟ್ ಆಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ತುಮಕೂರು ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ಇಲ್ಲಿ ಅಬ್ದುಲ್ಲನ ಬಗ್ಗೆ ಪ್ರಶ್ನೆಗಳಿದಾವೆ. ಯಾಕೆಂತಂದ್ರೆ ಅಬ್ದುಲ್ಲನ ಬಗ್ಗೆ ಗೊತ್ತಿದ್ರೂ ಕೂಡ ಕಾಲೇಜಿನವರು ಆತನನ್ನು ನೇಮಕ ಮಾಡಿಕೊಂಡ್ರ ಅಂತ ಪ್ರಶ್ನೆ ಇಲ್ಲಿ. ಪ್ರೊಫೆಸರ್ ಆಗಿ ಏನಾದ್ರು ನೇಮಕ ಮಾಡುವಂತ ಸಂದರ್ಭದಲ್ಲಿ ಅವರ ಇಂದಿನ ಚಾರಿತ್ರ್ಯ ಮತ್ತೆ ಅವರ ಇಂದಿನ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಮತ್ತೆ ಯಾವ ರೀತಿಯಾಗಿ ನಡ್ಕೋತಾರೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗ್ತದೆ. ಆದ್ರೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಇದ್ಯಾವುದನ್ನು ನೋಡ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಮೊದಲವಾಗಿ ಎದುರುವಂತದ್ದು. ಏನು ಈ ಒಂದು ಬುಧವಾರ ನಡೆದಂತ ಘಟನೆ ನಿನ್ನೆ ಸಾಕಷ್ಟು ವೈರಲ್ ಆಗಿ ಚರ್ಚೆ ಆಗಿರುವಂತದ್ದು. ಇದೀಗ ಆತನನ್ನ ಪೊಲೀಸರು ಅಂದ್ರೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿರುವಂತದನ್ನು ನಾವು ಕಾಣ್ಬೋದು. ಏನು ಅಬ್ದುಲ್ಲನ ಹಿನ್ನೆಲೆ ಮತ್ತು ಆತನ ವರ್ತನೆಗಳು ಮತ್ತೆ ಆತನ ಚಾರಿತ್ರ್ಯವನ್ನೆಲ್ಲವನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಹಿಂದೆ ಆತ ಬೆಂಗಳೂರು ಬೋರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಕೆಲಸ ಮಾಡಿರ್ತಾನೆ. ಅನಂತರ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಕೆಲಸ ಮಾಡಿರ್ತಾನೆ. ಎರಡು ಕಡೆಯೂ ಕೂಡ ಇದೇ ರೀತಿ ಮಹಿಳೆಯ ಜೊತೆ ಅನುಚಿತ ವರ್ತನೆಯನ್ನ ತೋರಿ ಆ ಒಂದು ಘಟನೆಗಳ ಕಡೆ ನಡೆದಿರುವಂಥದ್ದು. ತುಮಕೂರಿನಲ್ಲೂ ನಡೆದಂತ ಘಟನೆಯಲ್ಲಿ ಈತನ ತುಮಕೂರಿನಿಂದ ಇದೇ ಕಾರಣಕ್ಕೋಸ್ಕರವಾಗಿ ಆತನ ಆಸ್ಪತ್ರೆಯಿಂದ ಬಿಡಿಸಿ ಅದನ್ನ ವಜಾ ಮಾಡಿರ್ತಾರೆ. ಆನಂತರ ಇದೀಗ ಬಂದು ಸಿದ್ಧಾರ್ಥ ಕಾಲೇಜಿಗೆ ಇವನು ಸೇರ್ಕೊಂಡಿರುವಂಥದ್ದು. ಬಂದು ನಾವು ದೃಶ್ಯದಲ್ಲಿ ನೋಡಿದ
ನೋಡಿದ್ವಿ, ವಿದ್ಯಾರ್ಥಿನಿಗೆ ಓಪನ್ ಆಗಿ ಕೂಡ ಐ ಲವ್ ಯು ಅನ್ನೋ ಹೇಳೋದ್ರ ಮುಖಾಂತರವಾಗಿ ಇಲ್ಲಿಯೂ ಕೂಡ ಅದೇ ರೀತಿಯಾದ ವರ್ತನೆಯನ್ನು ತೋರುವಂಥದ್ದನ್ನು ನಾವು ಕಾಣ್ಬೋದು. ನಿನ್ನೆ ಏನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಆಡಳಿತ ಮಂಡಳಿಯವರು ಬಂದು ನೆಲಮಂಗಲ ಗ್ರಾಮಾಂತರ ಪೊಲೀಸರಿಗೆ ದೂರನ್ನು ನೀಡಿರುವಂಥದ್ದು. ಅವರ ದೂರು ದಾಖಲಾದ ಬಳಿಕ ಏನು ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ಬಂದು ನೆಲಮಂಗಲದಲ್ಲಿ ಈತ ವಾಸಿಯಾಗಿದ್ದ, ನೆಲಮಂಗಲದಲ್ಲಿ ಉಳ್ಕೊಂಡಿದ್ದ, ಮತ್ತು ಹೆಂಡತಿಯನ್ನು ಬಿಟ್ಟಿದ್ದ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಆ ನಂತರ ಈತ ಸ್ವಲ್ಪ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿರುವಂಥದ್ದು. ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ವರ್ತನೆಗಳನ್ನು ಆಗಿಂದಾಗೆ ತೋರಿಸಿದ್ದಾನೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಿರುವಂಥ. ಆದರೆ ಇದೀಗ ಪೊಲೀಸರು ಅಬ್ದುಲ್ಲನ ಥ್ಯಾಂಕ್ ಯು ಮಹಾಂತೇಶ್. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಶೆಟ್ರೆ. ನಮಸ್ತೆ. ಬಹುಶಃ ಏನು ಹೇಳ್ತೀರಿ, ಒಬ್ಬ ಉಪನ್ಯಾಸಕ ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿನಿಗೆ ಐ ಲವ್ ಯು ಹೇಳ್ತಾನೆ ಅಂತಂದ್ರೆ ಏನು ಅರ್ಥ, ಏನು ಪರಿಸ್ಥಿತಿ ಇದು? ರಾಜ್ಯದ ಮಾನ್ಯ ಗೃಹ ಸಚಿವರ ಒಂದು ಶಿಕ್ಷಣ ಸಂಸ್ಥೆಯಲ್ಲಿಯೇ ಇಂಥದೊಂದು ಘಟನೆ ಘಟಿಸಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ, ಅತ್ಯಂತ ಆತಂಕಕಾರಿ ಮತ್ತು ಆಘಾತಕಾರಿ ಸಂಗತಿ. ಇವರ ಹಿನ್ನೆಲೆ ಗೊತ್ತಿದ್ರು ಕೂಡ ತುಮಕೂರಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯ ಕ್ಯಾರೆಕ್ಟರ್ ವ್ಯಕ್ತಿ ಇದಾನೆ ಅಂತ ಗೊತ್ತಿದ್ರು ಕೂಡ ಮಾನ್ಯ ಗೃಹ ಸಚಿವರ ಕಾಲೇಜಿನಲ್ಲಿ ಇವನಿಗೆ ಪ್ರವೇಶ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ಈ ಕ್ಲಾಸ್ ರೂಮ್ ನಲ್ಲಿ ಈತ ಸಾರ್ವಜನಿಕವಾಗಿ ಪ್ರಪೋಸ್ ಮಾಡ್ತಾನೆ ಅಂತ ಹೇಳಿದ್ರೆ ಈತರ ಹಿನ್ನೆಲೆ ಬೇರೆ ಇದೆ. ಈಗ ಪೊಲೀಸ್ನವರು ಈತನನ್ನು ಏನ್ ಅರೆಸ್ಟ್ ಮಾಡಿದ್ದಾರೆ, ಈತನ ಮೊಬೈಲ್ ಅನ್ನ ಸೀಸ್ ಮಾಡಬೇಕು. ಮೊಬೈಲ್ ಅನ್ನ ಸೀಸ್ ಮಾಡಿ ಇಂಥ ಘಟನೆಗಳು ಬಹಳಷ್ಟು ಇದೆ ಅನ್ನೋ ಅನುಮಾನ ಶುರುವಾಗಿದೆ ನಮಗೆ. ಕಾರಣ ಏನಂತ ಹೇಳಿದ್ರೆ ನಿನ್ನೆ ನಡೆದಂತ ಘಟನೆಯಲ್ಲಿ ಆ ಹೆಣ್ಣು ಮಗಳು ಮತ್ತು ವಿದ್ಯಾರ್ಥಿಗಳು ಅದರ ಮೇಲೆ ಹಲ್ಲೆ ನಡೆಸಿದನ್ನು ನೋಡಿದ್ರೆ ಇದು ಕೇವಲ ಒಂದು ಘಟನೆಗೆ ಸೀಮಿತವಾಗಿಲ್ಲ. ಈ ಪ್ರಕರಣ ತುಂಬಾ ಈ ರೀತಿಯ ಘಟನೆಗಳು ಘಟಿಸಿರಬಹುದು ಅನ್ನುವ ಅನುಮಾನ ಕಾಡ್ತಾ ಇದೆ. ಮಾನ್ಯ ಗೃಹ ಸಚಿವ ಕಾಲೇಜಿನಲ್ಲಿಯೇ ಈಗ ಬಸವರಾಜ್ ಅವರೇ ತಾವು ಹೇಳಿದ್ರಿ ತುಮಕೂರಲ್ಲಿ ಬೌರಿಂಗ್ ಅಲ್ಲಿ ವಿದ್ಯಾರ್ಥಿಗಳು ಬಸವರಾಜ್ ಅವರೇ ಮುಂದೆ ಬಂದಿಲ್ಲ ಅನ್ನುವಂತ ಅನುಮಾನ ಕೂಡ ನಮ್ಗಿದೆ. ಬಸವರಾಜ್ ಅವರೇ ತಾವು ಹೇಳಿದ್ರಿ ಬೌರಿಂಗ್ ಅಲ್ಲಿ ತುಮಕೂರಿನ ಆಸ್ಪತ್ರೆಯಲ್ಲಿ ಇದೇ ರೀತಿ ಅನುಚಿತ ವರ್ತನೆ ತೋರಿಸಿದಂತ ಉದಾಹರಣೆ ಇದೆ ಈತ ಅಂತ. ಅದು ಗೊತ್ತಿದ್ದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡದೆ ಕೆಲ್ಸಕ್ಕೆ ಹೆಂಗ್ ತಗೊಳ್ತಾರೆ ಅಂತ ಪ್ರಶ್ನೆ ಇರೋದಿಲ್ಲಿ. ಇದು ಗೃಹ ಸಚಿವರ ಕಾಲೇಜಿನಲ್ಲಿ ನಡೆದಿರುವಂತ ಘಟನೆ ಆಗಿರೋದ್ರಿಂದ ಗೃಹ ಸಚಿವರ ಬೇಜವಾಬ್ದಾರಿತನ ಇದರೊಳಗೆ ಎದ್ದು ಕಾಣಿಸ್ತಾ ಇದೆ. ಈ ಘಟನೆಯನ್ನ ನೇರವಾಗಿ ಗೃಹ ಸಚಿವರು ನೈತಿಕ ಹೊಣೆ ಹೊರಬೇಕಾಗತ್ತೆ, ರಾಜೀನಾಮೆ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ಅದು ಕೆಟ್ಟ ಸಂದೇಶ ಸಾರುತ್ತೆ. ಮತ್ತೆ ಗೃಹ ಸಚಿವರ ಕಾಲೇಜಿನಲ್ಲಿಯೇ ಶಿಕ್ಷಣ ಸಂಸ್ಥೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ, ಮಾನವ ರಕ್ಷಣೆ ಇಲ್ಲ ಅನ್ನೋದಾದ್ರೆ ಇಡೀ ರಾಜ್ಯದ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಗೃಹ ಸಚಿವರಿಗೆ ಹೆಂಗೆ ಸಾಧ್ಯ? ಅಷ್ಟೇ ಅಲ್ಲ, ಈಗ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದು ಕಂಡು ಕೇಳಿರೋದಷ್ಟು ಪೊಲೀಸ್ ಅಧಿಕಾರಿಗಳೇ ಪೊಲೀಸ್ ಆಟದಲ್ಲಿ ತೊಡಗಿಕೊಂಡಿರೋ ಘಟನೆಗಳು ಕಾಣ್ತಾ ಇರೋದ್ರಿಂದ ಇಂಥ ಕಾಮುಕರಿಗೆ ಅಂತ ಅಧಿಕಾರಿಗಳು ಪ್ರೇರಣೆಯಾಗಿದ್ರು ಆಗಿರಬಹುದು. ಹಾಗಾಗಿ ರಾಜ್ಯದ ಹೆಣ್ಣು ಮಕ್ಕಳು ಪೊಲೀಸ್ ಠಾಣೆಗೆ ಹೋಗಿ ದೂರು ಪಡೆಯೋದಕ್ಕೂ ಕೂಡ ಹಿಂಜರಿಕೆ ಇರುವಂತಹ ಸನ್ನಿವೇಶವನ್ನ ಪೊಲೀಸ್ ಅಧಿಕಾರಿಗಳು ಸೃಷ್ಟಿ ಮಾಡಿದ್ದಾರೆ. ಇದರ ನೇರ ಹೊಣೆ ಗೃಹ ಸಚಿವರೇ ಹೊರಬೇಕಾಗತ್ತೆ. ಮತ್ತೆ ಆ ಹೆಣ್ಣು ಮಗಳು ತೋರಿದಂತ ದಿಟ್ಟತನ, ಆ ಹೆಣ್ಣು ಮಗಳು ತೋರಿಸಿದಂತ ಒಂದು ಪ್ರತಿಭಟನೆ, ಆಕ್ರೋಶಕ್ಕೆ ಹಿಂದೂ ಜಾಗರಣ ವೇದಿಕೆ ಆ ಹೆಣ್ಣು ಮಗಳ ಪರವಾಗಿ ಮತ್ತು ರಾಜ್ಯದ ಹೆಣ್ಣು ಮಗಳ ಪರವಾಗಿ ಎಂದೂ ನಿಲ್ಲುತ್ತೆ. ಮತ್ತೆ ಅವರ ಕುಟುಂಬದ ಪರವಾಗಿ ನಿಲ್ಲುತ್ತೆ. ಇದು ಇಲ್ಲಿಗೆ ಸೀಮಿತವಾಗಿ ನೋಡಬಾರ್ದು. ಈ ಪ್ರಕರಣವನ್ನು ಇಷ್ಟಕ್ಕೆ ಸೀಮಿತಗೊಳಿಸಬಾರ್ದು. ಪೊಲೀಸ್ನವರು ಈತನ ಮೊಬೈಲ್ ಅನ್ನು ಸೀಸ್ ಮಾಡಿ ಹೆಚ್ಚಿನ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂ ಜಾಗರಣಕ್ಕೆ ಒತ್ತಾಯ. ಬಸವರಾಜ್ ಅವರ ಈತನ ಹಿನ್ನೆಲೆ ಏನು ಅಂತ ಪ್ರಶ್ನೆ ಇರೋದು. ಲವ್ ಜಿಹಾದ್ ಅನ್ನೋದು ಸುಳ್ಳು ಅಂತ ಹೇಳ್ತಿದ್ದಂತ ಏನು ಈ ಬುದ್ಧಿಜೀವಿಗಳು, ರಾಜಕಾರಣಿಗಳು ಏನಿದ್ದಾರೆ, ಈ ಘಟನೆ ಅತ್ಯಂತವಾದಂತ ಒಂದು ಪ್ರಬಲವಾದಂತ ಸಾಕ್ಷಿ ಅನ್ನೋದ್ರೊಳಗೆ ಎರಡು ಅನುಮಾನ ಇಲ್ಲ. ಈತನ ಬ್ಯಾಕ್ ಗ್ರೌಂಡ್ ಏನು ಬಸವರಾಜ್ ಅವರೇ? ತುಮಕೂರಿನವನೇ ಅಂತ ನೋಡಿದ್ವಿ ಡೀಟೇಲು. ಏನು ಹೆಂಡತಿ ಬಿಟ್ಟಿದ್ದಾನೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾನೆ, ಈ ರೀತಿಯೆಲ್ಲ ಸುದ್ದಿಗಳು ಓಡಾಡ್ತಾ ಇದೆ. ಇದು ಈ ಸರ್ಕಾರ ಹಿಂದಿನಿಂದಲೂ ಮಾಡ್ಕೊಂಡ್ ಬಂದಿರುವಂತ ವಿಚಾರ. ಯಾವುದೇ ಪ್ರಕರಣಗಳಾದರೂ ಕೂಡ
ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ಮಾನಸಿಕವಾಗಿ ಅಸ್ವಸ್ಥರು ಅಂತ ಹೇಳಿ ಹಿಂದೂಗಳ ಮೇಲೆ ಯಾವತ್ತು ದೌರ್ಜನ್ಯ ಆಗುತ್ತೆ ಅಂತ ಸಂದರ್ಭಗಳೆಲ್ಲ ಇದನ್ನ ಸೃಷ್ಟಿ ಮಾಡುವಂಥದ್ದು ಸಾಮಾನ್ಯ. ಹಾಗಾಗಿ ಇದು ಎಲ್ಲೂ ಅಲ್ಲ. ಆತ ಕ್ಲಾಸ್ನಲ್ಲಿ ಪಾಠ ಮಾಡ್ತಿದ್ದಂತ ವ್ಯಕ್ತಿ ಮಾನಸಿಕವಾಗಿ ದೃಢವಾಗಿದ್ದಾನೆ. ಆತ ಬೇಕಂತಲೇ ಹಿಂದೂ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೋಸ್ಕರವೇ ಈ ಘಟನೆ ಘಟಿಸಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಈಗ ನಿಮಗೆ ಏನು ಅನುಮಾನ ಇದೆ ಈ ವ್ಯಕ್ತಿ ಬಗ್ಗೆ? ತಾವು ಹೇಳಿದ್ರಿ ಆತನ ಮೊಬೈಲ್ ಎಲ್ಲ ಚೆಕ್ ಮಾಡಬೇಕು ಅಂತ, ಬೇರೆ ಕಡೆನೂ ಇದೇ ರೀತಿ ಮಾಡಿದಾನೆ ಅಂತನಾ? ಈತನಿಗೆ PFI ಅನ್ನೋ ಸಂಘಟನೆ ಸಂಪರ್ಕದಲ್ಲಿದೆ. ಲವ್ ಜಿಹಾದ್ ಮಾಡುವ ಪ್ರೇರಣೆಯಿಂದಲೇ ಅವರು PFI ಪ್ರೇರಣೆಯಿಂದಲೇ ಇಂತಹ ಘಟನೆಗಳನ್ನು ಮಾಡಿದಾನೆ ಅನ್ನುವಂಥದ್ದು ನಮ್ಮ ಬಲವಾದ ಅನುಮಾನ ಕೂಡ ಇದೆ. ಎಸ್ ಥ್ಯಾಂಕ್ ಯು ಬಸವರಾಜ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.